नाजरीन, पुलकेशी नगर असम्बली हल्के के एमएलए एसी श्रीनिवासा के लिए आज का दिन बहुत मसरूफ तरीन दिन रहा। आज बरोज़ चारशंबा 9 अप्रैल 2025 को एमएलए एसी श्रीनिवासा ने सबसे पहले अपने हल्के के दायरे में आने वाले एसके गार्डन वार्ड के बंगारगिरी नगर वे लेआउट में एमएलए फंड से एक नए बोरवेल की खुदाई और ड्रेन इंप्रूवमेंट काम का आगाज किया। इस मौके पर इनके साथ बीबीएमपी, बीडब्ल्यूएसएसबी और महकमा पुलिस के आला अफसरान भी मौजूद थे और साथ ही डीजेएलडी ब्लॉक प्रेसिडेंट जोशुआ यम, पुलिकेशनर कांग्रेस कमेटी के ब्लॉक प्रेसिडेंट फैयाज खान, सीनियर कांग्रेस लीडरान, यूथ आइकॉन विष्णु, अयाज शरीफ, आजम पाशा, सैयद अब्दुल रहमान नवाब साहब के अलावा कई कांग्रेस लीडरान भी मौजूद थे। इस मौके पर एमएलए एसी श्रीनिवासा ने मकामी लोगों से मुलाकात करके उनके मसाइल को सुने और साथ ही उमर फारूक मस्जिद के जिम्मेदारों से भी मुलाकात की। इन लोगों ने एमएलए एसी श्रीनिवासा के सामने पीने के पानी के ಬಗ್ಗೆ ಹೆಚ್ಚಾಗಿ ನಾನು ಗಮನ ಕೊಡಲಿಲ್ಲ। ನಾನು ಎಮ್ಎಲ್ಎ ಆದಮೇಲೆ ನೀರಿನ ಸಮಸ್ಯೆ ಬಹಳ ಇದೆ, ಜನಗಳಿಗೆ ಕಾವೇರಿ ವಾಟರ್ ಸಿಗ್ತಾ ಇಲ್ಲ, ಬೋರ್ವೆಲ್ ವಾಟರ್ ಸರಿಯಾಗಿ ಸಿಗ್ತಾ ಇಲ್ಲ। ಅದಕ್ಕೆ ನಾನು ಸುಮಾರು ಈಗಾಗಲೇ ಒಂದು 5-6 ಬೋರ್ವೆಲ್ಗಳು ಏರಿಯಾದಲ್ಲಿ ಹಾಕ್ಸಿದ್ದೀವಿ, ಈಗಾಗಲೇ ಇಲ್ಲೊಂದು ಹಾಕ್ಸಿದ್ದೀವಿ, ಈಗ ಇಲ್ಲೊಂದು ಹಾಕ್ಸಿದ್ದೀವಿ, ಎಲ್ಲ ಹಾಕಿದ್ದೀವಲ್ಲ। ಕಾವೇರಿ ವಾಟರು ಮ್ಯಾಕ್ಸಿಮಮ್ ಎಲ್ಲ ನಮ್ಮ ಅಧಿಕಾರಿಗಳು BWSS ಅವರು ಬಿಡ್ತಾ ಇದ್ದಾರೆ, ಆದರೂ ಸಾಕಾಗ್ತಾ ಇಲ್ಲ। ಅದಕ್ಕೆ ನಾವು ಇಲ್ಲಿಗೆ ಒಂದು GLR ಪಂಪನ್ನು ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 30 ಕೋಟಿ ದುಡ್ಡು ಕೊಟ್ಟಿದ್ದಾರೆ, ವರ್ಕ್ ಆರ್ಡರ್ ಆಗಿದೆ, ಬರೋ ವಾರದಲ್ಲೇ ಉದ್ಘಾಟನೆ ಮಾಡ್ತೀವಿ। ಸಫಿಷಿಯೆಂಟ್ ನೀರನ್ನು ಎಲ್ಲರಿಗೂ ಕೊಟ್ಟು ಈ ಜನ ಇಂಪಾರ್ಟೆಂಟು, ಬೆಂಗಳೂರಿಗೆ ಹತ್ರ ಇರತಕ್ಕಂಥ ಜನ, DJಹಳ್ಳಿ ನಮ್ಮದು ಬಹಳ ಹಿಂದಿನ ಪುರಾತನವಾದಂಥ ನಗರ ಇದು, ಇದಕ್ಕೆ ಹೆಚ್ಚಿನ ಗಮನ ಕೊಡ್ತೀವಿ। ಇವರಿಗೆ ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಸ್ಯಾನಿಟರಿ ಸಮಸ್ಯೆ, ಡ್ರೈನೇಜ್ ಸಮಸ್ಯೆನ ಆದಷ್ಟು ಬೇಗನೆ ಎಲ್ಲರನ್ನೂ ನಾವು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ। ಮಸ್ಜಿದ್ ಪಕ್ಕ ಬೀದಿಯಲ್ಲಿ ಯಾವುದು ಎಲೆಕ್ಟ್ರಿಕ್ ಕಂಬ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಈಗ ಅದಕ್ಕೋಸ್ಕರನೇ ಈಗ ಹೊಸದು ಎಲೆಕ್ಟ್ರಿಕ್ ಕಂಬ ಸ್ಯಾಂಕ್ಷನ್ ಆಗಿದೆ, ಜಾಗ ತೋರಿಸಿದ್ವಿ, ಅದು ಆಗ್ತದೆ ಸರ್। ಆಮೇಲೆ ಇಲ್ಲಿ ಜನರಿಗೆ ಸುಮಾರಷ್ಟು ಲೇಡೀಸ್ಗೆ ಕೇಳಿದೆ ನಾನು, ಯಾರು ಬಂದು ಕೇಳಲ್ಲಮ್ಮ, ನಿಮಗೆ ನೀವು ಎಷ್ಟು ಸಮಸ್ಯೆ ಹೇಳಿದೆ, ನಮ್ಮ ಹತ್ರ ಯಾರು ಬರಲ್ಲ, ನಾವು ಯಾರ ಹತ್ರ ಕೇಳಬೇಕು ಅಂತ ಇದೆ। ನೀವು ಲೀಡರ್ ಸುಮಾರು ಲೆಟರ್ಸ್ ಇದ್ದಾರೆ, ಅವ್ರನ್ನ ವಾರ್ಡ್ ಪ್ರೆಸಿಡೆಂಟ್ ಇದ್ದಾರೆ, ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ, ಪ್ಲಸ್ ನಮ್ಮ ಸೀನಿಯರ್ ಲೀಡರ್ಗಳಿದ್ದಾರೆ, ಕಮ್ಯುನಿಕೇಶನ್ ಗ್ಯಾಪ್ ಇದೆ ಇಲ್ಲ, ಅವ್ರು ಬರ್ತಾರೆ, ಈಗ ಹೇಳಿದ್ದೀನಿ, ಬರ್ತಾರೆ ಮೀಟ್ ಮಾಡ್ತಾರೆ ಎಲ್ಲರಿಗೂ।